ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದಕ್ಕೆ ಹೊರಟಿರುವಂತಹ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿತ್ತು. ಅಷ್ಟೇ ಅಲ್ಲ, ಆ ಎಚ್ಚರಿಕೆಯ ಬೆನ್ನಲ್ಲೇ RSS ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಂತಹ ಆರೋಪದ ಅಡಿಯಲ್ಲಿ ಮೊದಲ ಬಲಿ ಎನ್ನುವ ರೀತಿಯಲ್ಲಿ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ರೋಡಲಬಂಡ PDO ಒಬ್ಬರನ್ನು ಅಮಾನತು ಮಾಡಲಾಗಿದೆ. PDO ಮತ್ತು BJP ಲಿಂಗಸಗೂರು ಕ್ಷೇತ್ರದ BJP ಶಾಸಕ ಮಾನಪ್ಪ ವಜ್ಜಲ್ ಅವರ ಆಪ್ತ ಸಹಾಯಕನಾಗಿದ್ದಂತಹ ಪ್ರವೀಣ್ ಕುಮಾರ್ KP ಅವರನ್ನು ಅಮಾನತುಗೊಳಿಸಿ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತೆ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಅವರು ಆದೇಶಿಸಿರುವಂತಹ ವಿಚಾರ ಸುದ್ದಿ ನೀವು ನೋಡಿದಿರಿ. ಆದೇಶ ಪ್ರತಿಲೇನಿತ್ತು? RSS ಶತಮಾನೋತ್ಸವದ ಹಿನ್ನೆಲೆ ಅಕ್ಟೋಬರ್ 12ನೇ ತಾರೀಕು ಲಿಂಗಸಗೂರು ಪಟ್ಟಣದಲ್ಲಿ ನಡೆದಿದ್ದ ಪಥ ಸಂಚಲನದಲ್ಲಿ ಸಂಘದ ಸಮವಸ್ತ್ರ ಧರಿಸಿ ಅಂದರೆ ಗಣವೇಷಧಾರಿಯಾಗಿ ಕೈಯಲ್ಲಿ ದೊಣ್ಣೆ ಹಿಡಿದು ಪ್ರವೀಣ್ ಭಾಗವಹಿಸಿದ್ರು. ಇದರಿಂದ ಪ್ರವೀಣ್ ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳು 2021ರ ನಿಯಮ 3ರ ಪ್ರಕಾರ ಪ್ರತಿಯೊಬ್ಬ ಸರ್ಕಾರಿ ನೌಕರನು ಎಲ್ಲ ಕಾಲದಲ್ಲಿಯೂ ಸಂಪೂರ್ಣ ನೀತಿ ನಿಷ್ಠೆಯನ್ನು ಹೊಂದಿರತಕ್ಕದ್ದು ಮತ್ತು ಕರ್ತವ್ಯ ಶ್ರದ್ಧೆಯನ್ನು ಹೊಂದಿರತಕ್ಕದ್ದು ಹಾಗೂ ಸರ್ಕಾರಿ ನೌಕರನಿಗೆ ತಕ್ಕುದಲ್ಲದ್ದನ್ನು ಮಾಡಬಾರದೆಂಬ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಕಾರಣ ತಿಳಿಸಿ ಯಾಕಂದ್ರೆ ಅವರನ್ನು ಅಮಾನತು ಮಾಡಿರುವಂಥದ್ದು. ಪ್ರತಿಯೊಬ್ಬ ಸರ್ಕಾರಿ ನೌಕರನೂ ಕೂಡ ಉನ್ನತ ನೈತಿಕ ಆದರ್ಶಗಳನ್ನು ಹೊಂದಿರತಕ್ಕದ್ದು ಮತ್ತು ರಾಜಕೀಯವಾಗಿ ತಟಸ್ಥವಾಗಿರಬೇಕು ಹಾಗೂ ತನ್ನ ಪದೀಯ ಕರ್ತವ್ಯ ನಿರ್ವಹಣೆಯ ಮೇಲೆ ಪ್ರಭಾವ ಬೀರಬಹುದಾದ ಯಾರೇ ವ್ಯಕ್ತಿ ಅಥವಾ ಸಂಸ್ಥೆಯ ಯಾವುದೇ ಹಣಕಾಸು ಅಥವಾ ಇತರೆ ಆಮಿಷಗಳಿಗೆ ಒಳಗಾಗತಕ್ಕದ್ದಲ್ಲವೆಂಬ ನಿಯಮ ಮೀರಿದ್ದಾರೆ. ಹೀಗಾಗಿ ಪ್ರವೀಣ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಕೇಳಿ ಬಂದಿರುವಂತಹ ಆರೋಪಗಳ ಪ್ರಕಾರ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಅನ್ನುವಂತಹ ಆದೇಶ ಪ್ರತಿಯನ್ನು ಕೊಟ್ಟಿದ್ದಾರೆ. ಈ ಕೇಸ್ ಏನಾಗಬಹುದು? ಈ ಹಿಂದಿನ ಕೇಸ್ಗಳೇನಾಗಿದ್ದಾವೆ? ಯಾಕಂದರೆ 2021ರ ಒಂದು ಸೇವಾ ನಿಯಮಗಳೇನಿದ್ದಾವೆ ರಾಜ್ಯ ಸರ್ಕಾರ ರೂಪಿಸಿರುವಂತಹ ನಿಯಮಗಳು, ನಡತೆ ನಿಯಮಗಳು, ಅದರ ಪ್ರಕಾರ ಇದು ತಪ್ಪು. ಯಾಕಂದರೆ ನಿಮಗೆ ಗೊತ್ತಿರಲಿ, ಜುಲೈ 2024 ಕೇಂದ್ರ ಸರ್ಕಾರ ತನ್ನ ನೌಕರರು ಯಾರಿರಬಹುದು, ಕೇಂದ್ರ ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ನಿಷೇಧಿಸುತ್ತಿದ್ದಂತಹ ಈ ಹಿಂದಿನ 1966ರ ಆಫೀಸ್ ಮೆಮೊರಂಡಮ್ ಏನೊಂದು ಕಾಯ್ದೆ ಇತ್ತು, ನಿಯಮ ಇತ್ತು, ಅದನ್ನು ರದ್ದುಗೊಳಿಸಿತ್ತು. ವಿಶೇಷ ಅಂದರೆ ಮಧ್ಯಪ್ರದೇಶ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೂಡ ಕೊಟ್ಟಿರುವಂಥದ್ದು ಈ ವಿಚಾರವಾಗಿ. ಗಣವೇಷಧಾರಿಯಾಗಿ ಏನಾದರೂ ಸರ್ಕಾರಿ ನೌಕರರು ಭಾಗಿಯಾದರೆ ಏನಾಗತ್ತೆ, ಯಾಕಂದರೆ ಪ್ರವೀಣ್ ಅವರ ಪ್ರಕರಣ ಏನಾಗಬಹುದು ಅನ್ನುವಂತಹ ಚರ್ಚೆ ನಡೀತಿರೋ ಸಂದರ್ಭದಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ನ ಮಹತ್ವದ ತೀರ್ಪನ್ನು ಕೂಡ ಇಲ್ಲಿ ಉಲ್ಲೇಖಿಸಬಹುದು. ಯಾಕಂದರೆ ಮಧ್ಯಪ್ರದೇಶ ಹೈಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ, ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿದ ಸ್ವಲ್ಪ ಸಮಯದ ನಂತರ ಈ ಕ್ರಮ ಕೈಗೊಳ್ಳಲಾಯಿತು. RSS ಅನ್ನು ಅಂತಾರಾಷ್ಟ್ರೀಯವಾಗಿ ಒಂದು ಪ್ರಸಿದ್ಧಿ ಹೊಂದಿರುವಂತಹ ಸಂಘಟನೆ ಅಂತ ಕರೆದಿರುವಂಥದ್ದು ಮಧ್ಯಪ್ರದೇಶ ಹೈಕೋರ್ಟ್. ಕೇಂದ್ರ ಸರ್ಕಾರವು ತನ್ನ ತಪ್ಪನ್ನು ಅರಿತುಕೊಳ್ಳೋದಕ್ಕೆ 5 ದಶಕಗಳು ತಗೋಬೇಕಾಯಿತು ಅನ್ನುವಂಥದ್ದನ್ನು ಕೂಡ ಉಲ್ಲೇಖಿಸಿತ್ತು. ವಿಶೇಷ ಅಂದರೆ 1966ರ ಆಫೀಸ್ ಮೆಮೊರಂಡಮನ್ನು ತೆಗೆದ ಮೇಲೆ RSS ಗಣವೇಷಧಾರಿಯಾಗಿ ಕೇಂದ್ರ ಸರ್ಕಾರಿ ನೌಕರರು ಕಾಣಿಸ್ಕೊಂಡ್ರೆ ಅದು ದೊಡ್ಡ ಮಟ್ಟಿಗಿನ ಸಮಸ್ಯೆ ಇಲ್ಲ. ಯಾಕಂದರೆ 2024ರಲ್ಲಿ ಮೋದಿ ಸರ್ಕಾರನೇ ಇದನ್ನು ತಂದಿತ್ತು. ಅಂದರೆ ಆ ಒಂದು ನಿಯಮವನ್ನು, ಈ ಹಿಂದಿನ ನಿಯಮವನ್ನು ತೆಗೆದುಹಾಕಿದ್ದು, ರದ್ದುಗೊಳಿಸಿದ್ದು. ಆದರೆ ಇಲ್ಲಿ ಪ್ರವೀಣ್ ಅವರ ಕೇಸಲ್ಲಿ ಏನಾಗಬಹುದು ನೋಡಿ. ಪ್ರವೀಣ್ ಅವರ ಕೇಸಲ್ಲಿ ಒಂದು ಕೇಂದ್ರ ಸಿಬ್ಬಂದಿಗೆ ನಿಷೇಧ ಇಲ್ಲ, ಕೇಂದ್ರ ಸರ್ಕಾರದ ಸಿಬ್ಬಂದಿಗೆ ನಿಷೇಧ ಇಲ್ಲ. ಆದರೆ ಕೇಂದ್ರ ಸರ್ಕಾರಿ ನೌಕರರು ಪ್ರಸ್ತುತ RSS ಚಟುವಟಿಕೆಗಳಲ್ಲಿ ಸೇರಲು ಅಥವಾ ಭಾಗವಹಿಸಲು ಯಾವ ನಿಷೇಧವೂ ಇಲ್ಲ. ಈ ಹಿಂದೆ ಇತ್ತು ಆ ಒಂದು ನಿಯಮ ಏನಿತ್ತು, ಆಫೀಸ್ ಮೆಮೊರಂಡಮ್ 1966, ಅದನ್ನು ರದ್ದುಗೊಳಿಸಿರುವಂತಹ ಮೋದಿಯವರ ಸರ್ಕಾರದ ನೀತಿ ನಿರ್ಧಾರಗಳು ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ಸಮಸ್ಯೆ ಆಗೋದಿಲ್ಲ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಯಮಗಳ ನಡುವೆ ವ್ಯತ್ಯಾಸ ಇರುತ್ತೆ. ಕೇಂದ್ರ ಸರ್ಕಾರವು ತನ್ನ ನಿಷೇಧವನ್ನು ತೆಗೆದುಹಾಕಿದ್ರೂ ಕೂಡ
ಪ್ರತ್ಯೇಕ ರಾಜ್ಯಗಳು ತಮ್ಮದೇ ಆದ ನಾಗರಿಕ ಸೇವಾ ನಡವಳಿಕೆಯ ನಿಯಮಗಳನ್ನು ಹೊಂದಿರ್ತಾವೆ. ಇದು ಕರ್ನಾಟಕದಂತಹ ರಾಜ್ಯ ಸರ್ಕಾರಗಳು ರಾಜಕೀಯ ಅಥವಾ ಇತರೆ ಸಂಸ್ಥೆಗಳಲ್ಲಿ ನೌಕರರು ಭಾಗವಹಿಸುವಿಕೆಯನ್ನು ಸಂಬಂಧಿಸಿದಂತೆ ತನ್ನದೇ ಆದಂತಹ ನಿಯಮಗಳನ್ನು ಜಾರಿಗೊಳಿಸಲು ಒಂದು ಅವಕಾಶ ಇರುವಂಥದ್ದು. ಅಲ್ಲಿಗೆ ಈಗ ಏನು ಒಂದು ಇಲಾಖೆಯ ಒಂದು ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಿದೆ ಆದೇಶ, ಪಂಚಾಯತ್ ರಾಜ್ ಆಯುಕ್ತರು ಕೊಟ್ಟಿರುವಂತಹ ಆದೇಶ. ಪ್ರವೀಣ್ ಅವರು ಈಗ ಅಮಾನತಲ್ಲಿದ್ದಾರೆ. ಆದರೆ ಈ ಹಿಂದಿನ ಬಹುಮುಖ್ಯವಾದಂತಹ ಕೋರ್ಟ್ನ ತೀರ್ಪುಗಳು ಸ್ಪಷ್ಟವಾಗಿ ಹೇಳಿರುವಂಥದ್ದೇನು, ಯಾಕಂದರೆ ನೀವು ಪಾಟ್ನಾ ಹೈಕೋರ್ಟ್ನ 1966ರ ಒಂದು ತೀರ್ಪು, ಅಲ್ಲೂ ಕೂಡ ಇದೊಂದು ಡೆಸ್ಟ್ರಕ್ಟಿವ್ ವರ್ಕ್ ಅಲ್ಲ, ಅದರಿಂದ ನೀವು ಅವರನ್ನು ಯಾವ ಗ್ರೌಂಡ್ಸ್ ಮೇಲೆ ಡಿಸ್ಮಿಸ್ ಮಾಡ್ತೀರಾ ಅಂತನ ಪ್ರಶ್ನೆ ಮಾಡಿತ್ತು. 1966ರ ಮೈಸೂರು ಹೈಕೋರ್ಟ್ನ ತೀರ್ಪು ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ RSS ಅಲ್ಲಿ ಆ ವ್ಯಕ್ತಿ ಸರ್ಕಾರಿ ನೌಕರ ಇದ್ದ, ಸದಸ್ಯನಾಗಿದ್ದ ಅನ್ನೋ ಕಾರಣಕ್ಕೆ ಅವನನ್ನು ನೀವು ಡಿಸ್ಕ್ವಾಲಿಫಿಕೇಶನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನೇ ಹೇಳಿತ್ತು. ಕುಡ್ ನಾಟ್ ಬಿ ಎ ಡಿಸ್ಕ್ವಾಲಿಫಿಕೇಶನ್ ಫಾರ್ ಪ್ರಮೋಷನ್ ಅಂತಲೇ ಹೇಳಿತ್ತು. ಇದೊಂದೇ ಅಲ್ಲ, ಪಾಟ್ನಾ ಹೈಕೋರ್ಟು, ಮೈಸೂರು ಹೈಕೋರ್ಟು, 1982ರ ಕೇರಳ ಹೈಕೋರ್ಟ್ ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಸೇವೆಯಿಂದ ಕಿತ್ತು ಹಾಕೋಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಉಲ್ಲೇಖಿಸಿತ್ತು ತೀರ್ಪಲ್ಲಿ. ಪ್ರವೀಣ್ ಅವರ ಕೇಸ್ ದೊಡ್ಡ ಮಟ್ಟದಲ್ಲಿ ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಇಲಾಖಾ ವಿಚಾರಣೆಯ ಸಂದರ್ಭದಲ್ಲಿ ಅವರು ಯಾಕೆ ಹೋಗಿದ್ರು, ಏನಾಗಿತ್ತು, ಆ ಫೋಟೋದಲ್ಲಿರುವಂಥದ್ದು ಸತ್ಯಾನ ಸುಳ್ಳ, ಎಲ್ಲವೂ ಕೂಡ ಒಂದು ತನಿಖೆ ಆಗುತ್ತೆ. ಆ ತನಿಖೆಯಲ್ಲಿ ಸಾಬೀತಾದ ಮೇಲೆ ಏನು ನಿರ್ಧಾರ ತಗೊಳ್ಳುತ್ತೆ ಇಲಾಖೆ ಅಥವಾ ಇಲಾಖೆಯ ತನಿಖಾಧಿಕಾರಿಗಳು, ಅದು ಕೂಡ ನಾಳೆ ಕೋರ್ಟ್ನ ಮುಂದೆ ಬಂದು ನಿಲ್ಲುತ್ತೆ. ಆಗಲೂ ಕೂಡ ಮಧ್ಯಪ್ರದೇಶ್ ಹೈಕೋರ್ಟ್ನ ತೀರ್ಪನ್ನು, ಅನಂತರದಲ್ಲಿ ಪಾಟ್ನಾ ಕೋರ್ಟ್ ತೀರ್ಪನ್ನು, 1966ರ ಮೈಸೂರು ಹೈಕೋರ್ಟ್ ತೀರ್ಪನ್ನು, ಇತ್ತೀಚಿನ ಕೇರಳದ ತೀರ್ಪನ್ನು ಕೂಡ ಉಲ್ಲೇಖಿಸಿ ಆಗ ಮಾತನಾಡುವ ಸಾಧ್ಯತೆಗಳು ಇದ್ದಿರುತ್ತದೆ. ಇಲ್ಲಿ ತುಂಬ ಸ್ಪಷ್ಟವಾಗಿ ಸಂವಿಧಾನ ಕೊಟ್ಟಿರಬಹುದಾದಂತಹ ಫ್ರೀಡಮ್ ಆಫ್ ಅಸೋಸಿಯೇಷನ್ ಎಲ್ಲೋ ಒಂದು ಕಡೆ ಸರ್ಕಾರಿ ನೌಕರನಿಗೆ ಸಿಗದಂತಾಗುತ್ತೆ ಅನ್ನುವ ಗ್ರೌಂಡ್ಸ್ ಮೇಲೂ ಕೂಡ ವಾದ ಮಂಡಿಸ್ತಾರೆ. ಅಂತಹ ಸಂದರ್ಭಗಳಲ್ಲಿ, ಯಾಕಂದರೆ ಈ ನೆಲದ ಕಾನೂನುಗಳೇನಿದ್ದಾವೆ ಆ ಕಾನೂನುಗಳು ಪ್ರಜಾಪ್ರಭುತ್ವದ ಏನೆಲ್ಲ ವಿಧಿಗಳಿದ್ದಾವೆ ಅಥವಾ ನಿಯಮಗಳಿದ್ದಾವೆ ಅಥವಾ ಹಕ್ಕುಗಳಿದ್ದಾವೆ ಅವೆಲ್ಲವಕ್ಕೂ ಅನ್ವಯವಾಗುವ ರೀತಿಯಲ್ಲೇ ಒಂದು ತೀರ್ಪು ಸಿಗತ್ತೆ. ಅಲ್ಲಿಗೆ ಸರ್ಕಾರ ಯಾವ ಕಾರಣಕ್ಕೋಸ್ಕರ RSSನ ಈ ಚಟುವಟಿಕೆಗಳನ್ನು ಬ್ಯಾನ್ ಮಾಡೋಕ್ಕೆ ಹೋಗಿದೆಯೋ ಗೊತ್ತಿಲ್ಲ. ಆದರೆ ಮೋದಿಯವರ ಸರ್ಕಾರ ಅತ್ಯಂತ ಸ್ಪಷ್ಟವಾಗಿ ಹೇಳಿರುವಂಥದ್ದು ಅದು ದೊಡ್ಡ ತಪ್ಪೇನಲ್ಲ. ಮಧ್ಯಪ್ರದೇಶ ಹೈಕೋರ್ಟು ಕೂಡ ಅಂತಾರಾಷ್ಟ್ರೀಯ ಖ್ಯಾತಿ ಇರುವಂತಹ RSSನಲ್ಲಿ ಸದಸ್ಯತ್ವ ಹೊಂದಿದ್ರು ಅನ್ನೋ ಕಾರಣಕ್ಕೋಸ್ಕರ ನೀವು ಅವರನ್ನು ಕೆಲಸದಿಂದ ಕಿತ್ತಾಕೋಕ್ಕಾಗೋದಿಲ್ಲ. ಪಾಟ್ನಾ ಹೈಕೋರ್ಟು, ಮೈಸೂರು ಹೈಕೋರ್ಟು, ಕೇರಳ ಹೈಕೋರ್ಟು ಹೇಳಿರುವಂತಹ ತೀರ್ಪುಗಳು ಕಣ್ಣು ಮುಂದೆ ಇರೋದನ್ನು ನೋಡಿದ್ರೆ ಪ್ರವೀಣ್ ಅವರು ಏನು PDO ಇದ್ದರು ಅವರನ್ನು ವಜಾಗೊಳಿಸಿರುವಂತಹ ಈ ಆದೇಶವೂ ಕೂಡ ಜಾಸ್ತಿ ದಿನ ನಿಲ್ಲೋದಿಲ್ಲ ಅನಿಸುತ್ತೆ. ಆದಾಗ್ಯೂ ಒಂದು ವಿಚಾರ, ಸೇವಾ ನಿಯಮಗಳು ರಾಜ್ಯಗಳು ಬೇರೆ ರೂಪಿಸ್ಕೊಳ್ಳುತ್ತೆ, ಕೇಂದ್ರ ಬೇರೆ ರೂಪಿಸ್ಕೊಳ್ಳುತ್ತೆ. ಅದೊಂದು ಕಾರಣ ನೋಡಿದಾಗ ಎಲ್ಲೋ ಒಂದು ಕಡೆ ಆ ಗ್ರೌಂಡ್ಸ್ ನೋಡಿದ್ರೆ ರಾಜ್ಯದ ಸೇವಾ ನಿಯಮಗಳನ್ನು ಇವರು ಉಲ್ಲಂಘಿಸಿದ್ದಾರೆ ಅನ್ನೋದೇ ಸಾಬೀತಾದರೆ ಇವರ ಸರ್ಕಾರದ ವಜಾ ಆದೇಶ, ಅಮಾನತು ಆದೇಶ ಸ್ಟ್ಯಾಂಡ್ ಆಗಬಹುದು. ಆದರೆ ಇಡೀ ಪ್ರಕರಣ ನೋಡಿದಾಗ ಸರ್ಕಾರಿ ನೌಕರರು ಅನಿಸಿಕೊಂಡವರು ಒಂದು ಸರ್ಕಾರಕ್ಕೆ ನಿಷ್ಠರಾಗಿ ಇರಬೇಕಾಗಿರುವಂಥದ್ದು ಸರಿಯಾದ ಕ್ರಮ. ಆದರೆ ಅವರ ತಾಯಿ ಮಾತಾಡ್ತಾ ಹೇಳ್ತಿದ್ರು, ನೀವು ತುಂಬ ಕಡೆ ಇಂಟರ್ವ್ಯೂಗಳಲ್ಲಿ ನೋಡಿದ್ದೀರಿ, ನನ್ನ ಮಗಂಗೆ ಏನೇನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವರು ಮೊದಲಿಂದಲೂ RSSನಲ್ಲಿದ್ದರು, ಅದೇ ರೀತಿ ಭಾಗಿಯಾಗಿರಬಹುದಷ್ಟೇ, ಬೇರೆ ಏನೂ ಉದ್ದೇಶ ಇರಲಿಕ್ಕಿಲ್ಲ ಅಂತ ಹೇಳ್ತಾರೆ. ಅದೇನೇ ಇರಬಹುದು, ಒಂದು ಸೇವಾ ನಿಯಮಗಳು ಅಥವಾ ನಡತೆಗಳು ಅಂತ ಏನಿರುತ್ತೆ ಸರ್ಕಾರಿ ನೌಕರರಿಗೆ ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕು. ಆಗಲೇ ಒಬ್ಬ ಸರ್ಕಾರಿ ನೌಕರನಿಗೂ ಮತ್ತೊಬ್ಬರಿಗೂ ವ್ಯತ್ಯಾಸ ಅಂತ ಕಾಣಿಸುತ್ತೆ. ಇಲ್ಲಾಂದರೆ ಅವರು ಸರ್ಕಾರಕ್ಕೋಸ್ಕರ ದುಡಿತಿದ್ದಾರಾ ಅಥವಾ ಯಾವುದೋ ಒಂದು ಸಿದ್ಧಾಂತ ಇರುವಂತಹ ಸಂಘಟನೆಗೆ, ಅದು ಲೆಫ್ಟ್ ಇರಲಿ ರೈಟ್ ಇರಲಿ ಯಾವುದೇ ಇರಲಿ, ಯಾಕೆ ಬೆಂಬಲಿಸಬೇಕು ಅನ್ನುವಂಥದ್ದು ಚರ್ಚಿತ ವಿಚಾರ. ಪ್ರವೀಣ್ ಅವರ ಕೇಸ್ ಏನಾಗಬಹುದು ಕಮೆಂಟ್ ಮಾಡಿ.